ಹಾಸ್ಯಕಾರರು ಆಗ್ಬಾರ್ದು ಅಂತ ಹೇಳಿ. ಹಂಗ ಇವತ್ತ ಬಹಳಷ್ಟು ಜನ ಹಸದ್ ಬಂದರಿ. ಹಸದ್ ಹೊತ್ತಿನಾಗ ನಾ ಒಂದಿಷ್ಟು ಮಾತಾಡ್ಬೇಕಾಗೈತಿ. ನಿತ್ಯ ಜೀವನದಲ್ಲಿ ಹಾಸ್ಯ ಹಾಸ್ಯ ನಮ್ಮ ಜೀವನಕ್ಕೆ ಬಹಳ ಅವಶ್ಯ. ನಗಬೇಕು ನಾವು. ನಗುವುದರಿಂದ ಒಳ್ಳೆಯ ಆರೋಗ್ಯ ಇರ್ತೈತಿ. ನಮ್ದು ಒಳ್ಳೆಯ ಆರೋಗ್ಯ ಇದ್ರೆ ಮಾತ್ರ ನಗಾಕ ಬರ್ತೈತಿ. ಒಳ್ಳೆಯ ಆರೋಗ್ಯ ಇದ್ರೆ ನಗಾಕ ಬರ್ತೈತಿ. ನಗುವುದರಿಂದ ಒಳ್ಳೆಯ ಆರೋಗ್ಯನೂ ಇರ್ತೈತಿ. ಅದಕ್ಕೆ ನಾವು ಹಾಸ್ಯವನ್ನ ಜೀವನದೊಳಗ ರೂಢಿಸ್ಕೊಳ್ಬೇಕು. ಅಲ್ರಿ ಹೌದು, ನೀವೆಲ್ಲ ಹೇಳ್ತೀರಿ ನಗಬೇಕಂತ ಹೇಳ್ತೀರಿ. ಹೆಂಗ್ ನಗಬೇಕು? ಅದಕ್ಕೊಂದು ಕಾರಣ ಬೇಕಲ್ಲ. ಹೌದು, ನಮ್ಮಲ್ಲಿ ನಗಾಕ ಮನಸ್ಸಿತ್ತಂದ್ರ, ನಮ್ದು ನಗುವಂತ ಮನಸ್ಸಿತ್ತಂದ್ರ ಕಾರಣಗಳು ನಮ್ಗೆ ಹುಡುಕ್ಯಾಡ್ಕೋತ ಬರ್ತಾವ. ಇದೊಂದು ಕಾರಣ ಐತೆ ನೋಡು, ಇದನ್ನ ನೋಡಿ ನೀನ್ ನಗ ಸಂತೋಷ ಪಡ ಅಂತ ಹೇಳ್ತಾವ. ಇಲ್ಲೊಂದು ಕಾರಣ ಐತೆ ನೋಡು, ಇದನ್ನು ನೋಡು ಸಂತೋಷ ಪಡ ಅಂತ ಹೇಳ್ತಾವ. ಹಿಂಗ ನಿತ್ಯ ಜೀವನದಾಗ ಸಾಕಷ್ಟು ನಮ್ಗ ಹಾಸ್ಯ ಘಟನೆಗಳ ಹೆಜ್ಜೆಗೆ ಸಿಗ್ತಾವ. ಅದಕ್ಕೆ ನಮ್ಗ ಹಾಸ್ಯದ ಚಾಳಿ ಸೇರ್ಬೇಕು. ಈ ಕಾಮನೆದವ್ರಿಗೆಲ್ಲ ಹೆಂಗ ಹಳದಿ ಕಾಣ್ತೈತ್ಲ ಹಂಗ ನಗಬೋದು. ನಮಗೆ ನಗಬೇಕು, ನಮ್ಗೆ ಎಲ್ಲಾನು ನಗೆಯಾಗಿ ಕಾಣಿಸ್ತಾವ. ಇವತ್ತನ ಗವಿ ಭಟ್ ಸರ್ ಹೇಳಿದಾಗ ಕಾರ್ಯಕ್ರಮ ಐತಿ ನಾವು ಹೋಗ್ಕೊಳ್ಳ ಅಂತ ಹೇಳಿ ನಾನು ಹಿಂದೆ ಹೇಳಿದಾಗ ಎಲ್ಲೇ ಹೊಂಟ್ರ ಅವ್ರ ಎಷ್ಟು ರೊಕ್ಕ ಕೊಡ್ತಾರು, ಕಾರ್ ಮಾಡ್ಯಾರನ ಹೀಗೆಲ್ಲ ಕೇಳ್ತಿದ್ಲ. ಇಲ್ಲ, ಗವಿ ಭಟ್ ಸರ್ ಅವ್ರು ನನ್ನ ಆತ್ಮೀಯರು ಗೊತ್ತಿತ್ತು. ಅದಕ್ಕೆ ಹೋಗಿ ಬರ್ರಿ ಅಂತಂದ್ಲು. ಕ್ಯಾರ್ ಹಾಕತ್ನಿ. ಇಲ್ಲ, ಇವತ್ತೊಂದು ಡ್ರೆಸ್ ಹಾಕೋರಂದೆ, ಈ ಮಿಂಚು ಅಂಗಿ ಜಾಕೆಟ್ ಹಾಕೋಬೇಕು. ನಾ ಇರ್ಲಿ ಬಿಡತ್ತೆ ಹಂಗೆ ಹೇಳಿ ಬರಾಕತ್ತಿದ್ನಿ. ಇಲ್ಲ, ಇದನ್ನ ಹಾಕೊಂಡಿ ಮುಂದ ಶೇಂಟ್ ಹೊಡ್ಯಾಕತ್ಲ. ಪರ ಶೇಂಟ್. ನಾ ಯಾವಾಗೂ ಶೇಂಟ್ ಹೊಡ್ಕೊಂಡು ಮನುಷ್ಯನಲ್ಲ. ಹೊಡ್ಯಾಕತ್ಕೂಳೆ ನಮ್ಮ ಸಣ್ಣ ಹುಡುಗಂದ, ಮಮ್ಮಿ ಶೇಂಟ್ ಎಲ್ಲ ಖಾಲಿ ಹಾಕತ್ತ, ಹಂಗೆ ಹೊಡ್ಯಾಕತ್ತಿದ್ಯ? ಆಕೆ ಅದ ಡೇಟ್ ಡಿಬಾರ್ ಆಗಿದೆ ಬಿಡ. ಆ ಶೇಂಟ್ ಡೇಟ್ ಡಿಬಾರ್ ಆಗಿದೆ. ಇದನ್ನ ನೋಡ್ರಿ, ಇದನ್ನ ನಾವು ದುಃಖಾನು ಪಡ್ಬೋದು. ಏನಪ್ಪಾ ನಾನು ಡೇಟ್ ಡಿಬಾರ್ ಆಗಿದೆ ಕೊಟ್ಲು ಅಂತೇಳಿ ಹಣ್ಣಿನ ಚಚ್ಕೋಬಹುದು. ನಿಮ್ ಮುಂದೆ ಹಂಚ್ಕೊಂಡ ನಗಬಹುದು. ಶೇಂಟ್ ಹೊಡೆದ್ರೆ ಅಷ್ಟಕ್ಕೆ ಬಿಡ್ಲಿಲ್ಲ. ಹೆಂಗ್ ಹೋಗ್ತೀರ? ಕಾರ್ ಕಳ್ಸ್ಯಾರ, ಇಲ್ಲ ಗಾಡಿ ಮೇಲೆ ಹೊಂಟೆ, ಹಂಗಾದ್ರೆ ಬಿಚ್ಚ ನನಗೆ ದಿಗಲ ಹೊಡಿತು. ಬಿಚ್ಚ ಈಗ ಮತ್ತೆ ಯಥಾ ಪ್ರಕಾರ ಏನ್ ಹಳಿ ಡ್ರೆಸ್ ಇದು ಹಂಗ ಹೋಗುವ ಕೊಡ್ಸೋಂಗ್ ಕಾಂತಾಳಕ್ಕೆ ಅಂತೇಳಿ ಮತ್ತ ಆತರ ಹೋಗಿ ಬರ್ತಾನೆ. ಗಾಡಿ ಮೇಲೆ ಹೊಂಟಾಗಲ್ಲ ಅವೆಲ್ಲ ಜೋಳಕ್ಕವು ಚೀಲ ಹಾಕೊಂಡ್ರೆ ಚೀಲ ಹಾಕ್ತಿವಿ ಕೊಟ್ಟು ಚೀಲ್ಯಾಗ ಹೊತ್ಕೊಂಡ್ ಬನ್ನಿ. ಇಲ್ಲಿ ಬಂದ ಮೇಲೆ ಇನ್ನು ಇವ್ರನ್ನ ಎಲ್ಲಿ ಕೂತ್ ಹಾಕೋಬೇಕು ನನಗೆ ಚಿಂತೆ. ಇಲ್ಲಿ ಬಂದ್ ಹಂಗ ಕೂತ್ನಿ, ಆ ಗಾಡಿ ನೋಡಿದ್ನಿ. ಇಲ್ಲಿ ಎಲ್ಲಾರು ಡ್ರೆಸ್ ಚೇಂಜ್ ಮಾಡಕ್ ಜಾಗ ಸಿಗತೈತೆ ನೋಡಿದ್ನಿ, ಎಲ್ಲೂ ಜಾಗನೇ ಕಾಣುವಂತ. ಇನ್ನೇನು ಇಲ್ಲೇ ಬಂದು ಕೂತ್ ಹಾಕೋದು ಏನೋ ಮಾಡ್ಕೊತ ಕೂತಿದ್ನಿ. ಆ ಟ್ರೈ ಗವಿ ಮಠ ಸರ್ ಬಂದ್ರೆ ಏನಾಡಿ ನಿಂತಾದ ಹಾಕೊಂಡಿದ್ ನಡಿ. ಯಾಕಂದ್ರೆ ಮೊದ್ಲಿನ ಆತ್ಮೀಯ ಗೆಳೆಯ ಗವಿ ಮಠ, ಇಬ್ರು ಈ ಕ್ವಶನ್ಗೆ ಮಾತಾಡ್ತೀವಿ. ನಾನು ಹೊಸವಾಗೆ ನಡಿ ಬಾ ಇಲ್ಲಿ ಮನೆಗೆ ಹೋಗ್ದು ಯಾರೆಲ್ಲ ಹೊಂಟ ಅರ್ಬಿ ಹಾಕೊಂಡ ಪೌಡರ್ ಗಿಡ ಬರ್ಕೊಂಡ್ ಬರಾಕಿ ರೆಡಿ ಅಂತ ಹಾಕೊಂಡ. ಇವ್ ನೋಡ್ರಿ ಇಂಥವೆಲ್ಲ ಘಟನೆಗಳ ನಮಗ ಹಾಸ್ಯಕ್ಕೆ ವಸ್ತು ಆಗ್ತಾವ. ಇವತ್ತ ಕೊಟ್ರಯ್ಯ ಸರ್ನ ನಾ ನೋಡೇನಿ. ಸಣ್ಣದಾಗ ಬಸವರಾಜ್ ನಾವು ಮುದುವಾಗ ಡ್ರಾಯಿಂಗ್ ಕಾಲೇಜ್ ಹೋಗಿದ್ದು. ಆಗ ಅವ್ರು ಇವ್ರ ಮನ್ಯಾಗ ಇರ್ತಿದ್ ನಾನು. ಇವ್ರ ಮನ್ಯಾಗ ಬಂದಾಗ ಸರ್ ಹೇಳ್ತಿದ್ರು, ಅವರು ಈ 3 ವರ್ಷ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ರಂತಲ್ಲ. ಆ ಟೈಮ್ದೊಳಗ ಒಂದು ಘಟನೆ ನಡೆದಿತ್ತಂತಲ್ಲೇ. ಹುಡುಗರಿಗೆ ಕಲ್ಸು ಮುಂದ ಒಬ್ಬ ಹುಡುಗ ಬಾಳ ಕ್ಯಾಟ್ ಉಡಾಳ ಇರುತ್ತ. ಅವ ಬಾಳ ಕ್ಯಾಟ್ ಉಡಾಳ ಸಿಟ್ಟು ಬಂದ್ ಇವ್ರು ಪಡಿಸಂಡ ಹೋಗ ಅಂತ ಹೇಳಿದಾರ. ಅವ ಅಲ್ಲಿ ಚೇರ್ಮನ್ ಮಗ ಆತ. ಸರಿ ಗೊತ್ತಿದ್ದಿಲ್ಲ, ಗೊತ್ತಿತ್ತು ಇಲ್ಲೂ. ಅವ ಅವ್ರ ಅಪ್ಪನ ಕರ್ಕೊಂಬಂದ. ಅವ್ರ ಅಪ್ಪ ಬಂದ, ಏನ್ರಿ ನಮ್ಮ ಹುಡುಗ ಹೆಂಗಂದ್ರಿ, ನೀವೇನೇ ಊರಾಗ ಇರ್ಬೇಕತ್ತೇಲೋ ಹೋಗ್ಬೇಕತ್ತೇಲೋ ಅಂತ ಹೇಳಿ ತರಾಟೆ ತುಂಬ. ಇವ್ರು ಸರ್ ಗಾದ್ರಾಗ ಬರ್ರಿ ಕುಂಡ್ರಿ ಅಂದ. ಕುಂಡಿಸಿ ಯಾಕೆ ನಮ್ಮ ಹುಡುಗ ಹೆಂಗ ಪಡಿಸಂಡ ಯಾಕೆ ಬಂದಾರ ನೀವು ಅಂತ ಹೇಳಿ ಬೇಯಾಕಿದ್ದಾರೆ. ಇಲ್ರಿ ಅವ್ ಹಂಗೆ ಹೇಳ್ರಿ ಮುಂದೆ ಪ್ರೆಸಿಡೆಂಟ್ ಅಂದ ಅವಾಗಲ್ಲ. ಹಿಂಗಂದ್ರೆ ಅದು ಬರೋಬರ ಮಾಡ್ತಾರೆ. ಇದನ್ನ ಸ್ವತಃ ಗವಿ ಭಟ್ ಸರ್ ನನಗೆ ಹೇಳಿದ್ದು. ನೋಡ್ರಿ ಹೆಂಗ ಹಾಸ್ಯ ಕೊಟ್ಟಿದ್ರು ನಾವು. ಅದಕ್ಕೆ ಇವತ್ತ ಅವ್ರಿಗೆ ಅವ್ರ ಕಾರ್ಯಕ್ರಮದೊಳಗೆ ಇಂಥ ಒಂದು ಹಾಸ್ಯ ಮಾತಾಡುವಂತ ಅವಕಾಶ ನನಗೆ ಸಿಕ್ಕಿದ್ದ ಒಂದು ದೊಡ್ಡ ಪುಣ್ಯ ಅಂತ ಹೇಳಿ
ನಾ ಭಾವಿಸ್ತೇನೆ. ಹಾಸ್ಯ ಎಲ್ಲಿಲ್ಲ ಹೇಳ್ರಿ. ನಾವೊಮ್ಮೆ ಬಸ್ನಾಗ ಬರಾಕ್ತಿದ್ನಿ, ಬಸ್ನಾಗ ಭಯಂಕರ ಗಾದ್ಲಿತ್ತು. 3 ಮಂದಿ ಇಟ್ಕೊಂಡ್ರು ಸೀಟ್ನಾಗ ನಡುವಿನ ಸೈಡ್ ಕುಂತಿದ್ನಿ. ಈ ಕಾಲೇಜ್ ಹುಡುಗರು ನೋಡ್ರಿ ಹೆಂಗ ಬರ್ತಿರ್ತಾರಂದ್ರ ಬಸ್ ಪೂರಾ ಕಾಲೇಜ್ ಹೊತ್ತಂಗಿಲ್ಲ ಅವ್ರು. ಇದು ಬಸ್ ಬಿಡ್ತೈತೆ ಅಂದಾಗ ಮಂದಿ ಎಲ್ಲ ಕುಂಡಿರ್ತಾರಲ್ಲ ಆಗ ಬರ್ತಾರ. ಬರೋದು ಕುಂಡ್ರಂಗಿಲ್ಲ, ಹಿಂಗ್ ಜೊತೆ ಕುಂದ್ರು ಹಿಂಗ್ ಮಾಡ್ತಿರ್ತಾರ. ಹಂಗ ಒಬ್ಬ ಹುಡುಗ ಬಂದ. ನಾ 3 ಮಂದಿ ಕುಂಡ್ರು ನಡುವಿನ ಸೈಡ್ ಕುಂತಿದ್ನಿ. ಬಂದವನ ಕೆಟ್ಟ ಜಳ ಆಗಿತ್ತು. ಸರ್ ಅಪ್ಪು ಸರ್ ಅಂದ ಕೂಡಲೇ ನಾವೇ ಕಿರಿಕಿರಿ ಅನ್ಸಂಗೆ. ನಿಮ್ಗೂ ಯಾರು ಹಿಂಗ ತ್ರಾಸ್ ಕೊಟ್ರೆ ನಿಮ್ಗೂ ತ್ರಾಸ ಆಗೈತೆ ನೋಡ್ರಿ. ಎಲ್ಲಿ ಜಾಗ ಇಲ್ಲಿ ತೆಲಿಬೇಕು ಅಂತ ಹೇಳಿ ನಾವು ಸಿಟ್ಟು ಬಂದದ್ದು ನೋಡ್ರಿ. ಮುಂಚೆ ಸಿಟ್ಟು ಹೋಗ್ತು ತೆಲಿಬೇಕು ಅಂತ ಹೇಳಿ ಅದಕ್ಕೆ ಅವೇನು ಬರ್ತೀವಿ ಅಲ್ಲಿ ಆದ್ರಿ ಅಲ್ಲೇ ಒಂದೆರಡು ಕೂತ ಹಿಡ್ಕೊಂಡು ಒಂದೆರಡು ಅಂತ ಹೇಳಿ ನಾವು ಹಿಂಗ ಹಾಸ್ಯ ಕಟ್ಕೊಂಡು ಹಿಡಿದಿರ್ತಾವ. ಹಂಗೆ ನಾನು ಬಸ್ನಾಗ ಬಂದಾಗ ಒಬ್ಬ ಪುಟ್ಟ ಲಾಟ್ರಿ ಟಿಕೆಟ್ ಮಾರಾಗ್ತದ. ನಾ ಈ ಲಾಟ್ರಿ ಗಿಟ್ರಿ ಬಗ್ಗೆ ಆಸೆ ಮಾಡೋ ಮನುಷ್ಯನಲ್ಲ, ಯಾವ ಲಾಟ್ರಿ ತಗೊಳ್ಳೋ ಮನುಷ್ಯ ಅಲ್ಲ. ಆದ್ರೂ ಪುಟ್ಟ ಬಸ್ನಾಗ ಹುಡುಗಿ ಪುಟ್ಟ ಲಾಟ್ರಿ ಟಿಕೆಟ್ ಮಾರಾಗ್ತದ ನೋಡಿ ಯಾಕೋ ತಗೋಬೇಕು ಅನ್ನಿಸ್ತಾನೆ. ಯಾಕಂದ್ರ ನನ್ನ ಲಾಭಕ್ಕಾಗಿಲ್ಲ ಅಂದ್ರು ಆ ಪುಟ್ಟ ಏನೋ ಪ್ರಾಮಾಣಿಕವಾಗಿ ಕೆಲಸ ಮಾಡಾಕ್ತದ. ಎಲ್ಲಾ ಅಂಗಗಳು ಸರಿ ಇರ್ತಾವ. ಅಂತವ್ರು ಏನೋ ಉದ್ಯೋಗ ಮಾಡಂಗಿಲ್ಲ, ಭಿಕ್ಷೆ ಹೊಡ್ಕೊತ ಅಡ್ಡಾಡ್ತಿರ್ತಾರ. ಆದ್ರೆ ಪುಟ್ಟ ಲಾಟ್ರಿ ಟಿಕೆಟ್ ಮಾರಾಕ್ತಾನಲ್ಪ, ಏನೋ ಸ್ವಂತ ತನ್ನ ಕಾಲ ಮೇಲೆ ಬದುಕ್ಬೇಕನ್ನಾಗತ್ತಾನ ಅಂತ ಹೇಳಿ ಅವನ್ ಕರ್ದ್ನೆ ಕಿಟಕಿಯಾಗಿಂದ ಬಸ್ನಿಂದ ಕರ್ನಿ ಬಾಯಿಗೆ ಬಂದ. ಲಾಟ್ರಿ ಟಿಕೆಟ್ ಕೊಡಪ್ಪ ತೋರಿ ಯಾವ ಬೇಕು. 20 ರೂಪಾಯಿ ಇದ್ದು, 10 ರೂಪಾಯಿ ಇದ್ದು, 5 ರೂಪಾಯಿ ಇದ್ದು ಟಿಕೆಟ್ ಎಲ್ಲ ಇದ್ರು. ಒಂದು 20 ರೂಪಾಯಿ ಕೊಡ್ನೆ ಅವ್ನು. ಇದು ನೋಡಿ 20 ಐತೆ ನೋಡಿ ಅವ್ನು ಕೂಡ ಅವಾಗೆಲ್ಲಿ ಕಾಣ್ಬೇಕು ಹೇಳಿ ಸಾಹೇಬ ತಗೊಂಡ 20 ರೂಪಾಯಿ ಒಂದು ಲಾಟ್ರಿ ಟಿಕೆಟ್ ತಗೊಂಡು ಅವ್ನು ಹೇಳಿದ್ನಿ ಅಲ್ಪ ನೀ ಏನೇ ಕೊಟ್ಟರಿ ನಿನ್ನೆ ಕಮಿಷನ್ ಸಿಗೋದು ಒಂದು 10%, 15% ಕಮಿಷನ್ ಇರ್ಬೋದು. ಆದ್ರೆ ಅಕಸ್ಮಾತ್ ಯಾವಾರೆ ನಾ ಪ್ರಾಮಾಣಿಕ ಹೋದ್ರು ಬಹಳ ಪ್ರಾಮಾಣಿಕ ಹೋದ್ರು 20 ರೂಪಾಯಿ ಕೊಟ್ಟು 20 ರೂಪಾಯಿ ತೆಗೆದು ಮತ್ತೆ ಯಾವಾರೆ ಕಾಗದ ಕೊಟ್ಟು ಟಿಕೆಟ್ ತಗೊಂಡ್ರೆ ನಿನ್ ನುಕ್ಸಾನ್ ಹೋದವರು ಅಂತ ಕೇಳಿ ಹುಟ್ಟಿಗೆ ಯಾರು ಮೋಸ ಮಾಡ್ತಾರೆ ಬಿಡ್ರಿ ಸರ್. ಯಾರಪ್ಪ ನಿನ್ನ ಬಗ್ಗೆ ನನಗೆ ಬಹಳ ಖುಷಿ ಆಗ್ತದೆ, ಬಹಳ ಮೆಚ್ಕೊಂಡಿ. ಮುಂದೆ ಟಿಕೆಟ್ ತಗೊಂಡಿ ಬಸ್ ಹೊಂಟಿತು. ಅವನು ನೋಡಿದ್ದ ನನಗೆ ವಿಚಿತ್ರ ಎಂತೆಂತ ಜನ ನೋಡು ರಗಡ ಮಂದಿ ಎಲ್ಲಾ ಅಂಗಗಳು ಸುದ್ದಿರ್ತಾವ. ಭಿಕ್ಷಾ ಕೊಡ್ರಿ ಅಂತ ಬರ್ತಿರ್ತಾರ. ಪಾಪ ಎಷ್ಟು ಪ್ರಾಮಾಣಿಕ ಅದಲ್ಲ ಅಂತ ಹೇಳಿ ಅವನ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತು. ಮುಂದೆ ಬಸ್ ಮಾಡಿತು, ಬಸ್ಸೇ ಮಾಡಿತು. ಮುಂದೆ ಹೊಂಟ ಮೇಲೆ ನನಗೊಂದು ಆಸೆ ಬರಾಕೈತಿ. ನೋಡಿ ಇವು ಲಾಟ್ರಿ ಟಿಕೆಟ್ ಅವು ಏನು 10 ಏನ್ ಇರ್ತಾವಲ್ರಿ, ಬಾಳ ಆಸೆ ಹುಡುಗರಿಗೆ ಹತ್ತಂಗಿಲ್ಲ. ಯಾರಿಗೆ ಆಸೆ ಇರಂಗಿಲ್ಲ ಅವ್ರಿಗೆ ಹತ್ತಾವ. ಹಂಗ ನೋಡಿ ನನಗೂ ಹತ್ತಬಾರ್ದು. ಯಾಕೆ ನೋಡು ಅಂತೇಳಿ ಡ್ರಾ ಎಂದೈತಿ ನೋಡ್ಬೇಕಂತೇಳಿ ಟಿಕೆಟ್ ತೆಗೈತಿ. ಡ್ರಾ ತಾರೀಕು ನೋಡಿದ್ನಿ. ಡ್ರಾ ಮುಗಿದು 1 ತಿಂಗಳಾಗಿದೆ. ಡ್ರಾ ಮುಗಿದ 1 ತಿಂಗಳಾಗಿದೆ. ಯಪ್ಪ ಕುಡ್ಡಪ್ಪ ನೋಡ್ರಿ ಜನ ಹೆಂಗ ನಮ್ಮನ್ನ ಮೋಸಕ್ಕೆ ಹಾಕ್ತಾರ. ಮೋಸ ಮಾಡೋರು ಮೋಸಕ್ಕೆ ಒಳಗೆ ಅವ್ರು ಎಲ್ಲಿ ತನಕ ಇರ್ತಾರ ಮೋಸ ಮಾಡೋರು ಇದ್ದೇ ಇರ್ತಾರ. ಮುಂದೆ ಇನ್ನೊಂದು ಗಂಟೆ ಹೇಳ್ತೇನೆ ನಿಮ್ಗೆ. ನಾನು ನನ್ನ ಮಗ ಊಟ ಕೂತಿದ್ವಿ, ಊಟ ಮಾಡಾಕ್ತಿದ್ವು. ಈಗ ಸಾಮಾನ್ಯ ಎತ್ತಿರ್ತಾರ ನೋಡ್ರಿ, ಊಟ ಮಾಡೋ ಮುಂದೆ 2 ಮಕ್ಕಳು ಮಾತಾಡೋಡ್ ಸುಮ್ ಅಂತ. ಹಂಗ ನಮ್ಗೆ ಯಾಕೆ ಬಂದ ಮಾತಾಡೋ ಊಟ ಮಾತಾಡೋಡ್ ಸುಮ್ ಅಂದೆ. ಯಾಕಂದ್ರೆ ಸಹಜ ಇದ್ವು, ಎಲ್ಲಾರು ಹೇಳ್ತಿರ್ತಾರ ಊಟ ಮಾತಾಡೋಡ್ ಸುಮ್ ಅಂತೇನಿ. ಸುಮ್ಮ ಊಟ ಆತು ಮುಗಿದ ಮೇಲೆ ಹೇಳಿದ್ನಿ. ಹೇಳಪ್ಪ ಏನ ಆಗ ಏನು ಹೇಳ್ಬೇಕಾಗ್ತಿಲ್ಲ ಊಟ ಮಾಡೋದು. ಏನ್ ಹೇಳ ಎಲ್ಲ ಮುಗಿದೋಗೈತಿ ಬಿಡ. ಏನಂತ ಹೇಳ ಏನಿಲ್ಲ, ನಿನ್ ತಾಟ್ನ್ಯಾಗ ನೊಣ ಇತ್ತು ಅವನೇ ಹೇಳಾಕತ್ತೀನಿ. ಆ ನೊಣಾನು ಇಲ್ಲಿ ಜೀವನ ತೊಳೆದಿಲ್ಲ. ನೋಡ್ರಿ ನಾವು ಏನ್ ಮಾಡ್ತಿರ್ತೀವಿ, ಅಪ್ಪ ಹಾಕಿದ ಹಲ್ಲದ ಮರ ಅಂತೇಳಿ ಹಿರಿಯರ ಅನ್ಕೋತ ಬಂದಾಗ ನಾವು ಹಂಗ್ ಮಾಡ್ತಿರ್ತೀವಿ. ಅದಕ್ಕೆ ಹಂಗ ಮಾಡಬಾರ್ದು. ನಾವು ಸ್ವಲ್ಪ ವಿಚಾರ ಮಾಡ್ಬೇಕು. ಇನ್ನ ಗಂಡ ಹೆಂಡತಿ ಎಷ್ಟು ಪ್ರೀತಿಲಿ ಇರ್ತಾರ ಅನ್ನೋದಕ್ಕೆ ಒಂದು ಜೋಕ್ ಐತಿ ಅಂತ ಹೇಳ್ತೀನಿ ನಾನು. ಒಬ್ಬ ಕೆಲ್ಮಗಳು ತೀರ್ಕೊಂಡಿದ್ಲ, ಸತ್ತಿದ್ಲು. ಮೆರವಣಿಗೆ ಹೊಂಟಿತ್ತು.
ಮೆರವಣಿಗೆ ಹೊಂಟಿತ್ತು. ಮುಂದೆ ಆಕಿ ಗಂಡ ಬೆಂಕಿ ಹಿಡ್ಕೊಂಡು ಹೊಂಟಿದ್ದ. ಹಿಂದೆಲ್ಲ ಮಂದಿ ಮಂದಿ ಕೊಡಾಕ್ ಬಂದವ್ರ ಮಂದಿರು. ಅವ್ರ ಮುಂದೆ ಒಂದು ನಾಯಿ ಹೊಂಟಿತ್ತು. ನಾಯಿ ಕೊಳ್ಳಾಗ ಹಾರ ಹಾಕಿದ, ಮನೆಗಡೆ ಹಾರಿದ್ದು. ಮುಂದೆ ಎದುರಿಗೆ ಒಬ್ಬ ಬಂದ ಆ ಬೆಂಕಿ ಹಿಡ್ಕೊಂಡು ಯಾವ ಹೊಂಟಿಲ್ಲ. ಅವನ ಕೇಳ, ಯಾರು ಸತ್ತಾರು ಅಂತ. ನನ್ ಏನ್ ಸತ್ತಾಳ, ನೀನ್ ಏನ್ ಸತ್ತಾಳು ಆಚರಿ, ಆದ್ರೆ ಮತ್ತೆ ನಾಯಿ ಕೊಳ್ಳಾಗ ಹಾರ ಹಾಕಿರಿ ಅಂತ. ಅದು ಯಾಕೆ ಕಳೆದುಕೊಂಡ ಆ ನಾಯಿನ ಆಕಿನ ಕಳೆದುಕೊಂಡತಿ, ಅದಕ್ಕೆ ಹಾರ ಹಾಕಿದ. ನೀವು ನಾಯಿ ಕಳೆದುಕೊಂಡತಿ, ಯಾಕೆ ಬೇಕೈತೆ, ನನಗೊಂದಿಷ್ಟು ಕೊಡ್ತೇನೆ ನಾಯಿ. ಓಕೆ ಹೇಳ್ದಾನ, ನನಗೊಂದಿಷ್ಟು ಕೊಡ್ತೇನೆ ನಾಯಿ. ಇವ್ ಹೇಳ್ದಾನ, ನಿನ್ಗೂ ನಾಯಿ ಬೇಕು ಅನ್ನ. ಹಿಂದೆಲ್ಲ ಮಂದಿ ಅದಕ್ಕೆ ಪಾಳೆ ಹಚ್ಚಾರ, ನೀನು ಪಾಳೆ ಹಾಕೋ. ಹಿಂದೆಲ್ಲಾರು ಅದಕ್ಕೆ ಪಾಳೆ ಹಚ್ಚಾರ, ನೀನು ಪಾಳೆ ಹಾಕೋ ಅಂದ್ರ ನೋಡ್ರಿ ದಾಂಪತ್ಯ ಎಷ್ಟು ರುಚಿಯಾಗಿ ಉಳಿದೈತಿ ಇವತ್ತಂದು. ಅದಕ್ಕೆ ಇದು ಸುಮ್ಮ ಹಾಸ್ಯಕ್ಕಾಗಿ ಅಷ್ಟ ಹೇಳಿದ್ ನಾನು. ಈಗ ಹಾಸ್ಯ ಘಟನೆಗಳು ನಡೀತಿರ್ತಾವ. ನಮ್ಮ ಶಾಲೆ ಒಳಗ ಬಿಂಸಿ ಅಂತೇಳಿ ಸಿಪಾಯಿ ಅದ. ಅವ ನಮ್ಮ ಶಾಲೆಯಾಗ ಒಂದು ಪದ್ಧತಿ, ಮೊದಲ ವಾರ್ನಿಂಗ್ ಬೆಲ್ ಹೊಡಿದು ಡನ್ 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 ವಾರ್ನಿಂಗ್. ಆಮೇಲೆ ಎಲ್ಲ ಹುಡುಗರು ಕ್ಲಾಸ್ ರೂಮ್ ಹೋಗ್ಕೊಂಡಿರ್ತಾವ. ಆಮೇಲೆ ಢನ್ ಢನ್ ಅಂತೇಳಿ ಕ್ರೀಡೆ ಶುರು ಮಾಡುವ ಗಂಟೆ ಹೊಡೆಯುವ ಪದ್ಧತಿ ನಮ್ಮ ಶಾಲೆ ಒಳಗೆ. ಹಿಂಗ ಪದ್ಧತಿ. ಆಗ ನಮ್ಮ ವಿಂಸಿ ಏನ್ ಮಾಡಿದಪ್ಪ ಅಂದ್ರ, ಒಮ್ಮೆ ಢನ್ ಢನ್ ಅಂತೇಳಿ ಕ್ರೀಡೆ ಶುರು ಮಾಡೋ ಗಂಟೆನ ಹೊಡೆದ ಬಿಟ್ಟ. ನಮ್ಮ ಪ್ರಿನ್ಸಿಪಾಲ್ರಿಗೆ ಭಯಂಕರ ಸಿಟ್ಟು ಬಂತು. ನಿಮ್ಮೆ ಬಾಯ್ ನಿಂತ ಕರೆದ, ತಿಳಿಸಿದ್ರು ನೀನು ಒಮ್ಮೆ ಕ್ರೀಡೆ ಶುರು ಮಾಡಿದಿ, ಮೊದಲು ವಾರ್ನಿಂಗ್ ಬೆಲ್ ಹೊಡಿಬೇಕು, ಎಲ್ಲರೂ ಹೋಗಿ ಕ್ಲಾಸ್ನಾಗ ಹೋಗ್ಬೇಕು ಹುಡುಗರು. ಆಮೇಲೆ ಸರ್ ಕ್ಲಾಸ್ ಹೋಗ್ಬೇಕು, ತಿಳಿತಿಲ್ವ ನೀವು ಅಂತೇಳಿ ಬೇರೆ ಕೂಡಲೇ ಅವ ಆದ್ರೆ ತಪ್ಪಿಟ್ಟು ನಿಂತಲ್ಲಿ ಹೇಳಿ ಓಡಿ ಹೋಗಿ ಒಂದ್ ಅರ್ಬಿ ತಗೊಂಡ ಆ ಗಂಟಿ ಒರೆಸಿ ಹೊಡೆದ ಡನ್ 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 ಢನ್ ಢನ್. ಆಮೇಲೆ ಮತ್ ಢನ್ ಢನ್ ಅಂತ ಹೊಡೆದು ಓಡಿ ಬಂದು ಹೇಳಿದ. ಆಗಲೇ ಅಡಕಿಸಿ ಮತ್ ಹೊಸ ಹೊಡೆದು ಬಂದ ನೋಡಿ. ಮೊದ್ಲಿಂದ ಅಡಕಿಸಿ ಮತ್ ಹೊಸ ಹೊಡೆದ. ಅಂದ್ರೆ ಸರ್ಗಳು ಏನಾದ್ರು ಬರ್ದಾಗ ಹಂಗ ಹೊಸಾದ್ ಹೊಡೆದಂತೆ ನೋಡ್ರಿ. ಎಷ್ಟು ನಮ್ಮ ಹಾಸ್ಯ ನಮ್ಮ ಹೆಚ್ಚಿಗೂ ಸಿಗ್ತತಿ. ನಮ್ಮಲ್ಲಿ ಅರ್ಬಾಣಿ ಸರ್ ಅಂತ ಹೇಳಿ ಪ್ರಿನ್ಸಿಪಾಲ್ ಇದ್ರು, ಬಹಳ ಮಂದಿ ಗೊತ್ತಿರ್ಬೇಕು. ಅವರು ಈಗ ರಿಟೈರ್ ಆಗ್ಯಾರ. ಅವ್ರ ತಮ್ಮ ನಾಗಪ್ಪ ಅಂತ ಹೇಳಿ ನಮ್ಮ ಅರ್ಬಾಣಿ ಸರ್ ಪ್ರಿನ್ಸಿಪಾಲ್ ಮೀಟಿಂಗ್ ತಗೊಂಡ್ರು. ಎಲ್ಲರೂ ಹಿಂಗ್ ಕುಂತಿದ್ದು. ಕುಂತಾಗ ಅವ್ರ ತಮ್ಮ ನಾಗಪ್ಪ ಬಂದ ಬಾಗಿಲಾಗ ನೋಡಿದ್ವು. ಅವನ ಕಾಲಾಗ ಒಂದು ಕೆಂಪು ಪಟ್ಟಿದ್ದು, ಒಂದು ಕರಿ ಪಟ್ಟಿದ್ದು ಚಪ್ಪಲ್ ಇದ್ದು. ಎರಡು ಚಪ್ಪಲ ಅದ್ರ ಬದಲು ಹಾಕೊಂಡು ಬಂದಿದ್ದ ಅವನಿಗೆ. ನಮ್ಮ ಪ್ರಿನ್ಸಿಪಾಲ್ ಅರ್ಬಾಣಿ ಸರ್ ನೋಡ್ರು, ಮನಗಡೆ ಸಿಟ್ಟು ಬರ್. ನಾ ದೊಡ್ಡ ಕಾಲೇಜ್ ಪ್ರಿನ್ಸಿಪಾಲ, ನಮ್ಮ ತಮ್ಮ ಅಂತ ಚಪ್ಪಲ್ ಹಾಕೊಂಡ್ರೆ ಕೆಟ್ಟ ಸಂಗಿವು ಅಂತ ಹೇಳಿ ಅವನಂತೆ ಪಾದ ಹೋಗಿ ಬಂದ್ರೆ ನಮ್ಮ ಮೀಟಿಂಗ್ ಅರ್ಧಕ್ಕೆ ಬಿಟ್ಟ ಅವನಂತೆ ಬಾಜು ಕರೆದ, ಹೇಳ್ರಿ ಏನು ತಿಳಿದಿತ್ತು ಚಪ್ಪಲ್ ಹೆಂಗೆ ಹಾಕೊಂಡ್ ಬಂದಿದ್ದು ನೋಡಿದ ಒಂದು. ಅದಕ್ಕೆ ಅವ ಏನು ಅಣ್ಣ, ನೀ ಬರೋ ಮುಂದೆ ಅದೊಂದು ಹಾಕೊಂಡ್ ಬಂದದಿ, ಒಂದು ಬದಲಾಯಿಸಿ ಹೋಗಕ್ಕೆ ಬಂದದಿ ತುವಾ. ನೀ ಬರೋ ಮುಂದೆ ಅದೊಂದು ಮಾಡಿದಿ, ಅದಕ್ಕೆ ಬದಲಾಯಿಸಿ ತುವಾ ಅಂತಂದ. ನೋಡ್ರಿ ಹಾಸ್ಯ ಏನಿಲ್ಲ ಹೇಳಿ. ಹಿಂಗ ಹಾಸ್ಯನ ನಾವು ಹುಡುಕಾಡೋದು ಹೋದ್ರೆ ಹೆಚ್ಚಿಗೆ ಹಾಸ್ಯ ಸಿಗತೈತೆ. ಇನ್ನ ಈ ಪ್ರಶಸ್ತಿ ವಿಷಯಕ್ಕೆ ಬಂದ್ರೆ ಒಂದ್ ಮಾತು ಹೇಳ್ಬೇಕು ಅನ್ಸುತ್ತೆ ನನಗೆ. ಪ್ರಶಸ್ತಿ, ಈ ಗವಿಮಠ ಪ್ರತಿಷ್ಠಾನದ ಪ್ರಶಸ್ತಿ ಏನೈತಲ್ಲ, ಈ ಪ್ರಶಸ್ತಿ ಪಡೆದವ್ರಿಗೆ ಇನ್ ಯಾವ ಪ್ರಶಸ್ತಿ ಅವಶ್ಯಕತೆನೂ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ಯಾವುದೇ ಲಾಭಿ ಇಲ್ಲ. ಮೊದಲ ಸರ್ ಹೇಳಿದ್ರು ಅವರು, ನಮ್ಗೆ 2 ಪತ್ರ ಬರ್ತಾವಂತೆ. ಪತ್ರ ಹಾಕಿದವ್ರಿಗೆ ಯಾರಿಗೂ ಅವ್ರ ಪ್ರಶಸ್ತಿ ಕೊಡಂಗಿಲ್ಲ, ಸ್ಪಷ್ಟ ಹೇಳ್ಬೇಕು. ವಸೂಲಿ ಹೆಚ್ಚಿದವ್ರಿಗೆ ಪ್ರಶಸ್ತಿ ಕೊಡಂಗಿಲ್ಲ. ಇನ್ನು ಸರ್ಕಾರಿ ಪ್ರಶಸ್ತಿಗಿಂತೂ ಶ್ರೇಷ್ಠವಾದಂತ ಪ್ರಶಸ್ತಿ ಅದು. ಸರ್ಕಾರದ ಪ್ರಶಸ್ತಿಗೆ ಕಂಡಾಪಟ್ಟಿ ಲಾಭಿ ನಡೆದಿರ್ತಾವ. ಅಲ್ಲಿ ವಸೂಲಿ, ಇಲ್ಲಿ ವಸೂಲಿ, ಅವ್ರಿಗೆ ಇವ್ರಿಗೆ ಆ ಮಿನಿಸ್ಟರ್ ಲೆಟರ್ ತಗೋ ಇಂಥವೆಲ್ಲ ನಡೆದಿರ್ತಾವ. ಮೊನ್ನೆ ಒಬ್ಬರ ಹೆಸರು ಹೇಳಂಗಿಲ್ಲ, ಒಬ್ರು ರಾಷ್ಟ್ರ ಪ್ರಶಸ್ತಿ ಪಡೆದಿದ್ರು. ರಾಷ್ಟ್ರ ಪ್ರಶಸ್ತಿ ಪಡೆದ ಶಿಕ್ಷಕರು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದಾಗಪ್ಪ ಅಂತೇಳಿ ಹಿಂಗ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ರು. ಅವ್ರಿಗೆ
ನೀವು ರಾಷ್ಟ್ರ ಪ್ರಶಸ್ತಿ ಪಡೆದ್ರಿ ಬಹಳ ಚಲೋ ಆತು ಅಂತೇಳಿ ಅವ್ರಿಗೆ ಸನ್ಮಾನ ಮಾಡಾಕ್ತಿದ್ರು. ಆಗ ಅವ್ರು ಹೇಳಿದ್ರು, ಈ ರಿಟೈರ್ ಆಗಿದ್ರು ಅವರು, ಈ ರಾಷ್ಟ್ರ ಪ್ರಶಸ್ತಿ ಪಡ್ಕೊಳಾಕ ನಾ ಖರ್ಚು ಮಾಡಲಾರ್ದ ರೊಕ್ಕನೇ ಇಲ್ಲ, ಕಾಲ್ ಹಿಡಿಲಾರ್ದ ಮನುಷ್ಯರ ಇಲ್ಲ, ಖರ್ಚು ಮಾಡಲಾರ್ದಷ್ಟು ರೊಕ್ಕನೇ ಇಲ್ಲ, ಕಾಲ್ ಹಿಡಿಲಾರ್ದಷ್ಟು ಮನುಷ್ಯರ ಇಲ್ಲ, ವಸೂಲಿ ಅವ್ರಿಗೆ ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲಾರ್ಗೂ ಹೇಳ್ಕೊಂಡು ಬಂದ ನಾನು ಪೆನ್ಷನ್ ರೊಕ್ಕ ಅರ್ಧ ಖರ್ಚು ಮಾಡಿ ಈ ಪ್ರಶಸ್ತಿ ತಗೊಂಡೆ ಅಂತ ಹೇಳೋ ರಾಷ್ಟ್ರ ಪ್ರಶಸ್ತಿ. ನೋಡ್ರಿ, ಅವರು ಏನ್ ಪ್ರಶಸ್ತಿ ಸನ್ಮಾನ ಮಾಡಕ್ ಬಂದಿಲ್ಲ ಅವ್ರಿಗೆ ಅಸಹ್ಯ ಆಗ್ಬಿಡ್ತು. ಎಲ್ಲರೂ ಅವ್ರಿಗೆ ಸನ್ಮಾನ ಮಾಡ್ಬಿಟ್ಟ ಪಾದ. ಈ ಘಟನೆ ಬಹುತೇಕ ಗೋಲ್ಮಡ್ಸಲು ಗೊತ್ತೈತಿ. ಇದ್ರಲ್ಲಿ ನೈಸ್ ಘಟನೆ ಇದೆ ಆಗಿದ್ದು ಒಬ್ಬರು. ಆದ್ರೆ ಎಲ್ಲಾರ್ಗೂ ಹಂಗ ಅಂತಲ್ಲ, ಕೆಲವೊಬ್ರು ಯೋಗ್ಯರಿಗೂ ಪ್ರಶಸ್ತಿ ಸಿಗ್ತಾವ. ಆದ್ರೆ ಕೆಲವೊಂದು ಸಂದರ್ಭದೊಳಗ ಹೀಗೆ ಆಗ್ತಿರತಿ. ಅದಕ್ಕೆ ಈಗ ನೀವು ಗವಿಮಠ ಪ್ರಶಸ್ತಿ ಪಡ್ಕೊಂಡಲ್ಲ, ನಿಮಗೆ ಮೊದಲನೇ ಮೆಟ್ಟಿಲು. ಇದರಿಂದ ನಿಮಗೆ ಉತ್ತರೋತ್ತರ ಪ್ರಶಸ್ತಿಗಳ ಸರಬರಾಜು ಸಿಗ್ತದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿರ್ವಹಣೆ ಮಾಡಕ್ ಬಂದಲ್ಲ ಶಬ್ದಗಾರುಡಿಗ ಸಿದ್ದು ದಿವಾನ್ ಸರ್ಗೆ ಸಿಗ್ಲಾರದಷ್ಟು ಪ್ರಶಸ್ತಿಗಳು, ಅವ್ರಿಗೆ ಸಿಕ್ಕಂತ ಪ್ರಶಸ್ತಿಗಳು ಬೇರೆ ಯಾರಿಗೂ ಸಿಕ್ಕಿಲ್ಲ, ಸಿಗಂಗೂ ಇಲ್ಲ. ಅಷ್ಟೊಂದು ರಾಜ್ಯ ಮಟ್ಟದ ರಾಷ್ಟ್ರ ಪ್ರಶಸ್ತಿಗಳು ಅವ್ರಿಗೆ ಹುಡುಕಾಡ್ಕೊಂಡು ಬಂದವ. ಅಷ್ಟು ಪ್ರಶಸ್ತಿಗಳ ಸಿಕ್ಕಾವ ಸಿದ್ದು ದಿವಾನ್ ಸರ್ಗೆ. ಅಂತವ್ರು ಪ್ರತಿ ವರ್ಷನೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭ, ಈ ದತ್ತಿ ನಿಧಿ ಕಾರ್ಯಕ್ರಮ ನಿರ್ವಹಣೆ ಮಾಡಕ್ ಬರ್ತಾರಂದ್ರ ಈ ಪ್ರಶಸ್ತಿ ಮಹತ್ವವನ್ನ, ಈ ಕಾರ್ಯಕ್ರಮದ ಮಹತ್ವವನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕಂತೇಳಿ ಹೇಳ್ತೀನಿ ನಾನು. ಹಂಗ ಇನ್ನು ಮಾತಾಡಕಂತ್ರ ಇನ್ನೂ ಮಾತಾಡ್ಬೋದು. ಇನ್ನೊಂದು ಗಂಟೆ ಹೇಳ್ತೀನಿ ನಿಮ್ಗೆ. ನಾನು ನಮ್ಮ ಕಾಕನ ಮಗಳ ಮದುವೆ ಹೊಂಟಿದ್ದೆ. ಮದುವೆ ಕೆಟ್ಟ ಬ್ಯಾಸಿ ಇತ್ತು. ಬಸ್ ಬುಕ್ ಮಾಡಿದ್ರು. ಒಳಗೆ ಎಲ್ಲಾರು ಹತ್ತಿದ್ವು. ಗದ್ಲ ಒಬ್ಬರಿಗೆ ನುಗ್ಸಾಡೋದು ಬೆವ್ರ ಬರಾಕತ್ತಿತ್ತು. ಅದಕ್ಕೆ ಅಲ್ಲೇ ಒಬ್ಬ ಮುದಿಕ್ ಬಂದಿದ್ರು. ಮುದಿಕ್ ಬಂದ ಸರಿ ಅತ್ತು ಸರಿ ಅನ್ನಕತ್ತ. ನನಗೂ ಸರಿ ಅನ್ನಕತ್ತ, ಎಲ್ಲರಿಗೂ ಸರಿ ಅನ್ನಕತ್ತು. ಈ ಕಾಲ ಹಿಂಗ್ಯಾಕೆ ಮಾಡ್ತಾರಪ್ಪ ಅಂತ ಹೇಳಿ ನಾ ಹೇಳಿದಕ್ಕೆ, ಇಷ್ಟೆಲ್ಲ ಯಾಕೆ ಗದ್ಲ ಮಾಡಾಕಿದಿ, ಎಲ್ಲರೂ ಆ ಕಡೆ ಸರಿ ಅಂತೇಳಿ ಸುಮ್ಕುದ್ರ ಅಂತ ಇಲ್ಲೊಬ್ಬ ನಾನು ಚಾರ್ನೆ ಕಳೆದೆ. ಆಗ ಚಾರ್ನೆ ನಡೀತಿದ್ದು. ಚಾರ್ನೆ ಅಂದ್ರೆ ಗೊತ್ತಿತ್ತು ಬಹಳ ಮಂದಿಗೆ. 25 ಪೈಸಾ ಮುಂದೆ ನಾನು ಚಾರ್ನೆ ಬಿದ್ದೈತಿ. ಈಗ ಸುಳ್ಳ ಗದ್ಲ ಮಾಡ್ತಾ ಅಂತೇಳಿ ನಾ ಏನ್ ಮಾಡಿದ್ನಿ, ನಾನು ಕಿಶೆದಾಗಿಂದ ಚಾರ್ನೆ ತೆಗೆದಕ್ಕೆ ಕೊಟ್ಟಿ. ತುವಾ ಸುಮ್ ದೊಡ್ಡ ಗದ್ಲ ಮಾಡಬೇಡ ಅಂತಿ. ದೌಡವನ ಆಗ ನೋಡಿದ್ರ ಆಗ ಕೊಡಬಾರ್ದನ. ಇಷ್ಟೆಲ್ಲ ನಾ ಯಾಕೆ ಚಲೋ ಆತಳವ. ನೋಡ್ರಿ, ನಾವು ಸಹಾಯ ಮಾಡಕ್ ಹೋದ್ರೆ ಹೆಂಗ್ ಮುರ್ಕೊಂಡ ಮೈ ಮೇಲೆ ಹಿಂಗ ಹಾಕಿರ್ತಾವ. ಇಂಥ ಹಾಸ್ಯಗಳ ಘಟನೆಗಳನ್ನ ನಾವು ಹಂಚ್ಕೊಂಡು ಹಿಂಗ ಭಾಷಣ ಮಾಡಾಕತ್ರ ನಾವು ಬಾಳತನ ಮಾತಾಡ್ಬೋದು. ಯಾಕಂದ್ರೆ ಪಟ್ಟಿ ಚುರುಗೂಡಾಗ್ತೈತಿ. ಇನ್ನೂ ಮುಂದಿನ ಕಾರ್ಯಕ್ರಮಗಳು ಅದಾವ. ನಾ ಮುಖ್ಯ ಭಾಷಣಕಾರ ಆದ್ರೂ ನನ್ನ ಇತಿಮಿತಿ ಒಳಗಿಂದ ನಾ ಮಾತಾಡ್ತಾನೆ. ಯಾಕಂದ್ರೆ ಬಹಳಷ್ಟು ಮಾತಾಡಬಾರ್ದು. ಒಬ್ಬ ಹಿಂಗ ಭಾಷಣಕಾರ ಬಾಳತನ ಮಾತಾಡಕತ್ತದ ಮುಂದೆ ಮಾತು ಒಟ್ಟ ಹೊಡೆದ ನಂಗ ಎಲ್ಲರೂ ಹೇಳೋದ್ ಕೇಳ್ತಾರ. ನೀವು ಇನ್ನೊಂದು ಸ್ವಲ್ಪ ನಿಂತ್ರ ನೀವು ಏನ್ ಬೇಕಲ್ಲಿ ಹೋಗುದು ಬರೋದು ಮಾಡಕ್ ಶುರು ಮಾಡ್ತೀನಿ. ಹಂಗ ಅವ ಭಾಷಣ ಮಾಡಾಕ್ತಿರ್ತ ಮಾತಾಡೋ ಮುಂದೆ ಕೂತವ್ರು ಯಾರು ಒಬ್ಬೊಬ್ರು ಹಾಸಿ ತಂದವ್ರು ಅಡ್ಡ ಆಗತ್ತಿರ್ತ, ಹಸು ಅದವ್ರ ಮನೆಗೆ ಊಟ ಮಾಡಿ ಬರಾಕತ್ತಿರ್ತ. ಹಂಗ ನಡೆದೈತಿ. ಮಾತಾಡಿ ಲಾಸ್ಟ್ನಾಗ ಮಾತು ಮುಗಿಸ್ ಮುಂದೆ ಹೇಳ, ಮಗನೇರೇ ನಾ ಎಷ್ಟೋ ತನ ಮಾತಾಡಿ ಅನ್ನೋದು ನನಗ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನನ್ನ ಕೈಯಾಗ ಗಿಡ್ಯಾರಿಲ್ಲ, ನನ್ನ ಕೈಯಾಗ ಗಿಡ್ಯಾರಿಲ್ಲ ಮಾತಾಡಿ ಅಂದ್ಕೂಡ್ಲೆ ಆಗ ಮುಂದ್ ಕೂತವ ಬೇಡ, ಮಾರಾಯ ಕೈಯಾಗ ಗಿಡ್ಯಾರ ಇರ್ಲಿಲ್ಲ ಅಂದ್ರೆ ಏನಾಗ್ತ, ಹಿಂದ್ ಹೊಳ್ ನೋಡ್ಬೋದು ಗಾಡಿ ಮೇಲೆ ಕ್ಯಾಲೆಂಡರ್ ಐತಿ, ಜೂನ್ ಹೋಗಿ ಜುಲೈ ಬಂದೈತಿ. ಹಂಗ ಜೂನ್ ಹೋಗಿ ಜುಲೈ ಬರೋದ್ರೊಳಗನ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.